ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಹೊರಗುತ್ತಿಗೆ ಸಿಬ್ಬಂದಿ ಕೆಲಸದಿಂದ ವಜಾ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಆದೇಶವನ್ನು ಹೊರಡಿಸಿದ್ದಾರೆ. ಶವವನ್ನ ಪ್ಯಾಕ್ ಮಾಡಿಕೊಡಲು ಹಣವನ್ನ ಕೇಳಿದಂತಹ ಸಿಬ್ಬಂದಿ ನಿನ್ನೆ ಕೂಡ ನಾವು ಇದೇ ಒಂದು ವಿಚಾರವನ್ನ ಪ್ರಸಾರವನ್ನ ಮಾಡಿದ್ವಿ. ಹಣ ಕೇಳುವುದು ಇದು ನೋಡಿ, ಹೆಣವನ್ನ ಸುತ್ತಕೊಡೋದಕ್ಕೆ ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಕೊಡೋದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋದಕ್ಕೆ ಹಣವನ್ನ ಕೇಳ್ತಾ ಇದ್ರು. ಎಂಥ ಒಂದು ಕೆಟ್ಟ ಮನಸ್ಥಿತಿಯನ್ನು ಹೊಂದಿದ್ದಂಥ ಸಿಬ್ಬಂದಿಗಳು. ಹಾಗಾದ್ರೆ ಖಂಡಿತವಾಗ್ಲೂ ಕೂಡ ಇವರನ್ನ ಕೆಲಸದಿಂದ ತೆಗೆದುಹಾಕ್ತೀವಿ, ವಿಚಾರಣೆಯನ್ನು ಮಾಡ್ತೇವೆ ಅಂತ ಹೇಳಿ ಕೂಡ ನಿನ್ನೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ನೋಡಿ, ಶವವನ್ನು ಪ್ಯಾಕ್ ಮಾಡಿ ಕೊಡೋದಕ್ಕೆ ಹಣವನ್ನು ಕೇಳಿದಂತಹ ಸಿಬ್ಬಂದಿ ರಾಯಚೂರಿನ ಮಹಿಳೆ ಕುಟುಂಬದಿಂದ ಹಣವನ್ನು ಕೂಡ ವಸೂಲಿ ಮಾಡಿದ್ರು. TV5 ನಲ್ಲಿ ವರದಿಯ ನಂತರ ವಿಚಾರಣೆಯನ್ನು ನಡೆಸಿದಂಥ ಕಿಮ್ಸ್ ಮುಖ್ಯಸ್ಥರು ವಿಚಾರಣೆ ವೇಳೆ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಮೂರು ಕೂಡ ಸಿಬ್ಬಂದಿಗಳು ಅವರ ಆಸ್ಪತ್ರೆ ಸಿಬ್ಬಂದಿಗಳೇ, ಹೊರಗುತ್ತಿಗೆ ನೌಕರರು. ಅವರು ಇಂಥ ಅನಾಚಾರ ಕೆಟ್ಟ ಕೆಲಸವನ್ನ ಮಾಡಿರುವಂಥದ್ದು. ಯಾರಿಗೆ ಮಾಡ್ತಾರೆ ಆ ಥರ? ಸತ್ತೋಗಿರೋ ಹೆಣ ಇದೆ, ಅದೆಲ್ಲ ಸಾಗಾಟ ಮಾಡಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ದುಡ್ಡು ಕೊಡಿ. ದುಡ್ಡು ಕೊಟ್ಟಾದ್ಮೇಲೆ ನೀವು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ದುಡ್ಡು ಕೊಡಿ. ಅದಾದ್ಮೇಲೆ ನಾವು ಶವವನ್ನು ಪ್ಯಾಕ್ ಮಾಡಿಕೊಡ್ತೀವಿ ಎಂತ ಹೇಳಕ್ಕೆ ಹೇಗಾದ್ರೂ ಮನಸ್ಸು ಬರುತ್ತೆ ಏನಪ್ಪ. ಆಮೇಲೆ ಅಧಿಕಾರಿ ಕೂಡ ಹೇಳಿದ್ರು, ಇಲ್ಲ ಅವರನ್ನ ವಿಚಾರಣೆಯನ್ನು ನಡೆಸ್ತೇವೆ, ಅವರನ್ನ ಕೆಲಸದಿಂದ ತೆಗೆದುಹಾಕುವಂತ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಂತ ಮಾತನ್ನು ಕೂಡ ಹೇಳಿದ್ರು ಕಿಮ್ಸ್ ನಿರ್ದೇಶಕ. ಈಗ ಹೊಸ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಣೆ ವೇಳೆ ತಪ್ಪನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಮೂವರು ಸಿಬ್ಬಂದಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ವರದಿಯನ್ನು ನೀಡಲು ಮುಂದಾದಂಥ ಕಿಮ್ಸ್ ರೋಗಿಗಳು ಸಂಬಂಧಿಗಳಿಂದ ಹಣ ಪಡೆಯದಂತೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಎಚ್ಚರಿಕೆ ನೀಡಿದ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ. ಸಾಕಷ್ಟು ಸದ್ದನ್ನು ಮೂಡಿಸಿದಂತಹ ಪ್ರಕರಣ. ಇಂತಹ ಸಿಬ್ಬಂದಿಗಳು ಕೂಡ ಇರ್ತಾರ. ಹಾಗಾದ್ರೆ ಅಲ್ಲಿ ಸರ್ಕಾರ ಕೊಡುವಂತಹ ಹಣ ಸಾಕಾಗ್ತಾ ಇಲ್ವ? ಹಾಗಾದ್ರೆ ಯಾವತ್ತಕ್ಕೋಸ್ಕರ ಲಂಚವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ವ್ಯಾಗ್ರ ಮನಸ್ಥಿತಿ ಇದೆಯಾ? ಅದು ಲಂಚವನ್ನ ಪಡ್ಕೊಳ್ತಾರೆ. ಅದು ನೋಡಿ, ಸತ್ತೋಗಿರೋ ಹೆಣದ ಮೇಲೆ ದುಡ್ಡು ಮಾಡೋದಕ್ಕೆ ಹೊರಟಿದ್ದಾರಾ? ಎಂಥ ನೀಚ ಇರ್ಬೋದು ಅಂತ ಮೂವರು ಕೂಡ ತಪ್ಪನ್ನು ಒಪ್ಕೊಂಡಿದ್ದಾರೆ. ಹೌದು, ನಾವು ಮಾಡಿರೋದು ಹೌದು ಅಂತ ಹೇಳಿ ತಪ್ಪನ್ನು ಒಪ್ಕೊಂಡಿದ್ದಾರೆ. ಈಗ ಮೂವರನ್ನು ಕೂಡ ಕೆಲಸದಿಂದ ವಜಾ ಮಾಡಿದ್ದಾರೆ ಕಿಮ್ಸ್ ನಿರ್ದೇಶಕ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ, ನೇರ ಸಂಪರ್ಕದಲ್ಲಿದ್ದಾರೆ. ಯಲ್ಲಪ್ಪ, ನೋಡಿ, ಈಗ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ತೋಗಿರೋ ಹೆಣದ ಮೇಲೂ ಕೂಡ ದುಡ್ಡು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಎಂಥ ವಿಕೃತ ಮನಸ್ಥಿತಿಯವರು ಇರ್ಬೋದು ಅಂತ ಹೇಳಿ. ಈಗ ನೋಡಿ, ಮೂವರನ್ನು ಕೂಡ ಕೆಲಸದಿಂದ ವಜಾ ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ನಿರೀಕ್ಷಾ, ಇದು TV5 ನ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಕಿಮ್ಸ್ ಇಲ್ಲಿ ಅಂದ್ರೆ ಲಂಚಕ್ಕಾಗಿ ಬಾಯಿ ಬಿಟ್ಟಂತಹ ಸ್ಟೋರಿ. ಅದು ಸತ್ತ ಹೆಣದ ಮೇಲೆ ಇದ್ರೆ ದುಡ್ಡು ಮಾಡ್ಲಿಕ್ಕೆ ಹೋದಂತವ್ರ ಇದು ಒಂದು ಕರಾಳ ಕತೆ. ಯಾಕಂದ್ರೆ ಇಲ್ಲಿ ಅಂತಂದ್ರೆ ಮೊನ್ನೆ ತಾನೇ ಇಲ್ಲಿ ಈ ಒಂದು ರಾತ್ರೋರಾತ್ರಿ ಒಬ್ಬರು ವೃದ್ಧೆ ಸಾಯ್ತಾರೆ. ಆ ವೃದ್ಧೆ ಹೆಣದ ಮೇಲೆ ಇಲ್ಲಿ ಅಂತಾರೆ ಹಣಕ್ಕೆ ಬೇಡಿಕೆ ಇಡ್ತಾರೆ. ಲಿಂಗಸೂರು, ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಓರ್ವ ವೃದ್ಧೆ ಇಲ್ಲಿ ಅಂತಂದ್ರೆ ಈ ಒಂದು ಕೆಲವೊಂದಿಷ್ಟು ರೋಗಗಳು ಇಟ್ಟುಕೊಂಡು ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವು ರೋಗಿಗಳು ಇಲ್ಲಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಬರ್ತಾರೆ. ಅದೇ ರೀತಿಯಾಗಿ ಈ ಒಂದು ಲಿಂಗಸೂರದ ವೃದ್ಧೆ ಇಲ್ಲಿ ಬರ್ತಾರೆ. ಆ ವೃದ್ಧೆಯಲ್ಲಿ ಇಲ್ಲಿ ಅಂತಾರೆ ಪಿತ್ತಕೋಶದ ಸಮಸ್ಯೆ ಇರುತ್ತೆ. ಆ ಪಿತ್ತಕೋಶ ಸಮಸ್ಯೆಯಿಂದ ಇದೇ 31ರಂದು ಆ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ. ಚಿಕಿತ್ಸೆ ಫಲಕಾರಿ ಆಗದೆ ಕಳೆದ 2 ದಿನಗಳ ಹಿಂದ್ಗಡೆ ಈ ವೃದ್ಧೆ ಸಾವನ್ನಪ್ತಾಳೆ. ಆ ವೃದ್ಧೆಯನ್ನ ಹೆಣವನ್ನ ಸಾಗಿಸಬೇಕು ಮುಂಚಿತವಾಗಿ ಇಲ್ಲಿ ಅಂತಾರೆ ಆ ಯಾರು ಇಲ್ಲಿ ಅಂತ ವಾರ್ಡ್ ಇರುತ್ತೆ, ಆ ವಾರ್ಡ್ ಇಂದ ಹೊರಗಡೆ ತರಬೇಕಾದ್ರೆ ಹಣವನ್ನ ಪ್ಯಾಕ್ ಮಾಡಬೇಕು. ಆ ಹಣ ಪ್ಯಾಕ್ ಮಾಡಿ ಹೊರಗಡೆ ತರ್ಲಿಕ್ಕೂ ದುಡ್ಡು, ನಂತರ ಅವರನ್ನ ಇಲ್ಲಿದ್ರೆ ಸ್ಟ್ರೆಚರ್ ಸಾಗಿಸ್ಲಿಕ್ಕೂ ದುಡ್ಡು. ಈ ರೀತಿ ಕೇವಲ ಇದೊಂದು ಕಥೆಯಲ್ಲ, ಸಾಕಷ್ಟು ಈ ಹಿಂದ್ಗಡೆ ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಇಂತಹ ಘಟನೆಗಳು ಆಗ್ತವೆ. ಮತ್ತೆ ಇವತ್ತು ಮರುಕಳಿಸ್ತಾ ಇದಾವೆ. ಯಾವ ಮಟ್ಟಿಗೆ ಅಂತಂದ್ರೆ ಈ ವಾರ್ಡಿಂದ ಬೇರೆ ವಾರ್ಡ್ಗೆ ಇಲ್ಲಿದ್ರೆ ಸ್ಟ್ರೆಚರ್ ಮೂಲಕ ಈ ಹೆಣಗಳಿರ್ಬೋದು ಮತ್ತು ರೋಗಿಗಳಿರ್ಬೋದು ಅವುಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಲೇಬೇಕು ಅಂದ್ರೆ 100, 200, 500 ರೂಪಾಯಿಗೆ ಇಲ್ಲಿರುವಂತಹ ಸಿಬ್ಬಂದಿಗಳು ಡಿಮಾಂಡ್ ಇಡ್ತಾರೆ. ಅದೇ ರೀತಿಯಾಗಿ ವೃದ್ಧಿಯ ಒಂದು ಹೆಣವನ್ನ ಇಲ್ಲಿ ಅಂತಂದ್ರೆ ಪ್ಯಾಕ್ ಮಾಡ್ಲಿಕ್ಕೆ ಮೊದಲಿಗೆ 500 ರೂಪಾಯಿನ ಡಿಮಾಂಡ್ ಇಡ್ತಾರೆ. ಅಷ್ಟಲ್ಲಿ ಸಿಕ್ಕ ನಮ್ಮ ಬಳಿ ಹಣವಿಲ್ಲ ಅಂತೇಳಿ ಆ ಕುಟುಂಬ ಇಲ್ಲಿದ್ರೆ, ಯಾಕಂದ್ರೆ ನಾವು ಬಡವ್ರು, ನಾವು ಎಲ್ಲಿಂದ ಹಣ ತರಬೇಕು ಅಂತೇಳಿ ಅವ್ರ ಕಡೆ ಇಲ್ಲಿದ್ರೆ ಕೈ ಮುಗಿದು ಮನವಿ ಮಾಡಿಕೊಳ್ತಾರೆ. ನಮ್ ಕಡೆ ಹಣ ಇಲ್ಲ, ಹಣ ಪ್ಯಾಕ್ ಮಾಡಿಕೊಡಿ ಅಂತೇಳಿ. ಅದು ಆಗೋದಿಲ್ಲ, ನಾವು ಹಣ ಕೊಡ್ಲೇಬೇಕು ಅಂತೇಳಿ ಬೇಡಿಕೆ ಇಡ್ತಾರೆ. 500 ರೂಪಾಯಿ, 100 ರೂಪಾಯಿ, 300 ರೂಪಾಯಿವರೆಗೂ ಇಲ್ಲಿದ್ರೆ ಚೌಕಾಶಿ ಮಾಡ್ತಾರೆ. ಕೊನೆಗಳಿಗೆ 200 ರೂಪಾಯಿ ತಮ್ಮ ಬಳಿ ಇದ್ದಂತ 200 ರೂಪಾಯಿನ ಕೊಡ್ತಾರೆ. ನಂತರ ಸ್ಟ್ರೆಚರ್ ಮುಖಾಂತರ ಆಂಬುಲೆನ್ಸ್ ತರಬೇಕು. ಆಂಬುಲೆನ್ಸ್ ಇಂದ ಅವರು ಆ ವೃದ್ಧೆಯನ್ನ ತೆಗೆದುಕೊಂಡು ಮೃತದೇಹವನ್ನ ತೆಗೆದುಕೊಂಡು ತಮ್ಮ ಊರಿಗೆ ಹೋಗ್ಬೇಕು.
ಆದ್ರೆ ಆ ಹೆಣವನ್ನ ಸ್ಟ್ರಕ್ಚರ್ ಮುಖಾಂತರ ತರಲಿಕ್ಕೂ ಸಹಿತ ಇಲ್ಲ ಅಂದ್ರೆ ಆತ ಮೊದಲಿಗೆ 500 ರೂಪಾಯಿ ಡಿಮಾಂಡ್ ಇರ್ತಾನೆ, ಇಲ್ಲ 500 ರೂಪಾಯಿ ಕೊಡ್ಲೇಬೇಕು ಅಂತೇಳಿ ಪಟ್ಟು ಹೇಳ್ತಾನೆ. ನಮ್ ಕಡೆ ಹಣವೇ ಇಲ್ಲ ಅಂತಾರೆ ಅನ್ನೋ ಮಟ್ಟಿಗೆ ಇಲ್ಲಿ ಅಂತಾರೆ ಫೋನ್ ಪೇ ಮುಖಾಂತರ 200 ರೂಪಾಯಿನೆಲ್ಲ ಹಾಕಿಸ್ಕೊಳ್ತಾರೆ. ಇದೆಲ್ಲವೂ ಘಟನೆ ಆದ ಬಳಿಕ ಯಾವಾಗ TV5 ಕೆಲವೊಂದಿಷ್ಟು ವಿಡಿಯೋಗಳು ಸಿಕ್ಕುವ ನಿನ್ನೆ ಬೆಳಿಗ್ಗೆ ಇಲ್ಲದೆ TV5 ಈ ಸಂಪರ್ಕಕ್ಕೆ ಒಂದು ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತು. ವರದಿಯ ಬೆನ್ನಲ್ಲೇ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಹೊಸಮನಿ ನಿನ್ನೆ ಸಾಯಂಕಾಲ, ಯಾಕಂದ್ರೆ ಇವರೆಲ್ಲರೂ ಈಗಾಗಲೇ 3 ಜನ ಏನು ವಜಾಗೊಂಡಿದ್ರೆ ಅವ್ರು 3 ಜನರು ಸಹ ಇಲ್ಲಂದ್ರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋದು. ಯಾವ ಏಜೆನ್ಸಿಗಳಿದ್ರು ಆ ಏಜೆನ್ಸಿಗೆ ಕೆಲವೊಂದಿಷ್ಟು ಜನ ಸೂಪರ್ವೈಸರ್ಗಳಿದ್ರು. ಸಾಯಂಕಾಲದವರೆಗೂ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕ ಆಡಳಿತ ಮಂಡಳಿ ಎಲ್ಲರ ಜೊತೆಯಾಗಿ ಒಂದು ಸಭೆ ನಡೆಸಿತು. ಸಭೆ ಬಳಿಕ ಎಚ್ಚೆತ್ತುಕೊಂಡು ಕಿಮ್ಸ್ ಆಡಳಿತ ಮಂಡಳಿ 3ರನ್ನ ಈಗಾಗಲೇ ವಜಾ ಮಾಡಿದ್ರೆ ಅಷ್ಟೆಲ್ಲ ಸಹಿತ ಮತ್ತೆ ಇಂತಹ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ ಯಾವ ಏಜೆನ್ಸಿಗಳವೆ, ಯಾವ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಒಂದು ಖಡಕ್ ವಾರ್ನಿಂಗ್ ಅನ್ನ ಇವತ್ತು ಕಿಮ್ಸ್ ಆಡಳಿತ ಮಂಡಳಿ ಕೊಟ್ಟಿದೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ವೆಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಎಮರ್ಜೆನ್ಸಿ ಅಂತ ಬಂದಿವನ್ನ ನಾವು, ಇಲ್ಲಂದ್ರೆ ಬರಂಗಿಲ್ಲ.